ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಸಂಘ ಎರಡಾದವ, ಸಂಘಗಳು ಎರಡು ಉಂಟು, ಒಂದು ಹಿಡಿ ಒಂದು ಬಿಡು. ಬಸವಣ್ಣನವರೇ ಅಂತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಅದು ಸಂಘ ಅಲ್ಲೋ ನಿನಗೆ ಭಂಗ ಮಾಡ್ತದ, ಭಂಗ ಅಲ್ಲ ಪಾಪದೊಳಗೆ ನೂಗ್ತದ, ಪಾಪದೊಳಗೆ ನೂಗ್ತದಲ್ಲ ನಿನಗೆ ನರಕಕ್ಕೆ ಹೋಯ್ತದ. ದುಷ್ಟನ ದುರ್ಬುದ್ಧಿ ಕೆಡಿಸ್ತೇನೆ ಅಂತ ನೀ ಅವನ ಸಮೀಪ ಹೋಗೋದು ಹೆಂಡಿ ಗಣಪತಿಗೆ ತೊಳೆಯೋದು ಎಡ್ಡು ಒಂದಿ ಎಂದರು ಬಸವಣ್ಣನವರು. ಪ್ರಬಲವಾಗಿರುವ ಉದಾಹರಣೆಯನ್ನು ಕೊಡ್ತಾರೆ. ಇದಕ್ಕೆ ರದ್ದೋ ಬದ್ದೋ ಮಾಡಕ್ಕೆ ಬರಂಗಿಲ್ಲ. ನಾ ಭಾಳ ಶಾಣೆ ಇದ್ದ, ನಾ ಭಾಳ ತಿಳಿದವಿದ್ದ, ಇದಕ್ಕೆ ನಾ ಸ್ವಚ್ಛ ಮಾಡ್ತೀನಿ ಅಂತ ನಾ ಡಬಲ್ ಡಿಗ್ರಿ ಮಾಡಿದವಿದ್ದಂತೂ ನೀ ಬಂದು ಕುಂತಿ ಅಂದರ ಶಗಣೆಯ ಬೆನಕಂಗೆ ಸಂಪಿಗೆಯ ಅರಳಲ್ಲಿ ಪೂಜಿಸಿದಡೆ. ಹೂವಿನೊಳಗೆ ಸಂಪಿಗೆ ಹೂ ಭಾಳ ಸುವಾಸಿತಿರ್ತಾವ, ಭಾಳ ಸುಗಂಧ ಇರ್ತದೆ, ಕೆದಗಿ ಇದ್ದಂಗೆ. ಎಮ್ಮಿ ಹೆಂಡಿ ಎತ್ತ, ಸಂಪಿಗೆ ಹೂ ಎತ್ತ. ಹೆಂಡಿದ ಗಣಪತಿ ಮಾಡಿ ಅದು ಮಣ್ಣಿನ ಮುದ್ದೆ ಅಪ್ಲೆ ಮಾಡಿ ಅದರ ಕರ್ಕಿ ತುರುಕುತ್ತಾರ, ಅದಕ್ಕೆ ಗಣಪತಿ ಅಂತ ಕರೀತಾರೆ. ಗೌರಿ ಗಣೇಶ ಹಬ್ಬ ಅಂತ ಮಾಡ್ತಾರೆ. ಬೆಂಗಳೂರು ಮೈಸೂರು ಕಡೆ ಜಾಸ್ತಿ ಅದು. ನಮ್ಮ ಕಡೆ ಶೀಗುಣ್ಣಿ ಅಂತ ಮಾಡ್ತಾರಲ್ಲ, ಗೌರುಣ್ಣಿ ಶೀಗುಣ್ಣಿ ಅಂತ ಮಾಡ್ತಾರಲ್ಲ. ಸೀಗೆ ಹುಣ್ಣಿಗೆ ಹೆಂಡಿ ಗ್ವಾಡಿಗೆ ಬಡದು ಅದ್ರಾಗ ಕುಕ್ಕೆನ ಹೂವು ತುರುಕಿ ಭಾಳ ಮಜಾ ಇರ್ತದ. ಅದಕ್ಕೆ ಕಡಿಬೇಳಿ ಸಕ್ಕರೆನೇ ನಡೀತದ ನೈವೇದ್ಯ. ಕಡಿಬೇಳಿ ಬೆಲ್ಲ ಅಗರಬತ್ತಿ ಎಲ್ಲ ಹಿಡಿದು ಕಡಿಬೇಳಿ ಬೆಲ್ಲ ಎಲ್ಲ ತೋರಿ 4 ಮಂದಿ ತಿಂದು ಅದರ ಮುಂದೆ ಕುಂತ ಹಾಡೋದು. ಅದಕ್ಕೆ ಯಾವ ಹೂರ ಏರ್ಸ್ರಿ, ಯಾವ ಹೂವಿನಿಂದರ ಅದಕ್ಕೆ ಅಲಂಕಾರ ಮಾಡ್ರಿ, ಆ ಹೂವಿನ ವಾಸನೆ ಕೆಡಿಸ್ತದೆ ವಿನಃ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಬಸವಣ್ಣನವರು ಅಂದರು, ಹೂವನೇ ಕೆಟ್ಟು ಹೋಗ್ತದ, ವಜ್ರ ಭಂಗೆ ಪರಿ ತುಕಾರಾಮ್ರಂತಾರೆ. ವಜ್ರದಂತ ಕಠೋರವಾಗಿರುವ ವಜ್ರ ಒಡೆದು ಹೋದಿತೆ ವಿನಃ ದುರಾತ್ಮ ಪರಿವರ್ತನ ಆಗಂಗಿಲ್ಲ. ಅದಕ್ಕೆ ಶಾಸ್ತ್ರದೊಳಗೆ ಬೈದರು, ಬರಿದೆ ಬೋಧಿಪೇನೆಂಬ ಭ್ರಮೆಯಾಗು ಮನುಜ. ಅದರ ಸಲುವಾಗಿ ನಮ್ಮ ಅಂತಃಕರಣವನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಎಲ್ಲಿ ಕುಂತರೆ ನಮ್ಮ ಸಾಧನ ಬೆಳೀತದ, ಎಲ್ಲಿ ಕುಂತರ ಸಾಧನ ಬುದ್ಧಿ ಬೆಳೀತದ. ಇನ್ನಿಷ್ಟು ಜಪ ಮಾಡಬೇಕು, ಇನ್ನಿಷ್ಟು ಪೂಜೆ ಮಾಡಬೇಕು, ಇನ್ನಿಷ್ಟು ಅನುಷ್ಠಾನ ಮಾಡಬೇಕು, ಇನ್ನಿಷ್ಟು ಸೇವಾ ಮಾಡಬೇಕು, ಇನ್ನಿಷ್ಟು ಪಾರಾಯಣ ಮಾಡಬೇಕು ಅಂತ ಮನಸ್ಸಿಗೆ ಆಪೇಕ್ಷೆ ಮಲ್ಟಿಪ್ಲೈ ಗುಣಾಕಾರದೊಳಗೆ ಹೋಗ್ತದ. ಆ ಜಾಗದೊಳಗೆ ಹೋಗು. ಮಹಾಪುರುಷರನ್ನು ಆಶ್ರಯಿಸುವಂಥ ಶಾಸ್ತ್ರಗಳು ನಮಗೆ ಪ್ರಬಲವಾಗಿ ಶಬ್ದ ಪ್ರಯೋಗ ಮಾಡ್ತಾ ಇದಾವೆ. ಆಜ್ಞಾವಾಚಕ ಶಬ್ದದೊಳಗೆ ಹೇಳ್ತಾ ಇದಾವೆ, ನಿನ್ನ ಜೀವನದೊಳಗೆ ನೀ ಸಂತರನ್ನು ತ್ಯಾಗ ಮಾಡಬೇಡ, ಸದಾ ಸಂತರ ಸಂಘದೊಳಗಿರುವಂತೆ. ಪರಿಣಾಮ ಏನಾಗ್ತದ್ರಿ, ನಾವು ಚಂದ ಇದ್ದವರು ಕೆಟ್ಟಿದ್ದವ್ರಿಗೆ ಹೇಳಿದ್ರೆ ಅಂತ ತಪ್ಪದ. ನಮ್ಮ ತಲೆಗೆ ಹಿಂಗಿರ್ತಾವೆ. ನಾವು ಗುತ್ತಿಗೆ ಹಿಡ್ದಂಗೆ, ಕಾಂಟ್ರಾಕ್ಟ್ ಹಿಡ್ದಂಗೆ ನಾವು ಹೇಳಂದ್ರೆ ಅವ್ರಿಗೆ ಯಾರು ಹೇಳ್ತಾರ? ಬಸವಣ್ಣರಂದರು, ನಾ ಭಾಳ ನೋಡಿ ನಿಂತದು ಅಂದರು. ಯಾವ ಸುಧಾರಿಸ್ಲಾಕ್ ಹೋಗ್ಯಾನ ಅವನು ಸತ್ಯಾನಾಶ ಆಗ್ಯದ, ಅವ ಎಂದು ಉದ್ಧಾರ ಆಗಿಲ್ಲ ಅಂದ್ರ ಅವರು. ಅದರ ಸಲುವಾಗಿ ಹೇಳ್ತಾರ ಅವರು, ಶಗಣೆಯ ಬೆನಕಂಗೆ ಸಂಪಿಗೆ ಎರಡೆಯಲ್ಲಿ ಪೂಜಿಸಿದರೆ ರಂಜನೆ ಎಲ್ಲದೆ ಗಂಜಳ ಬಿಡದು. ನಿನಗೆ ವೃಥ ಪರಿಶ್ರಮವಾಯಿತೇ ವಿನಃ ಅದರ ದುರ್ನಾತ ಕೆಡಿಸ್ಲಿಕ್ಕೆ ನಿನಗಾಗ್ಲಿಲ್ಲ, ಅದು ಆಗಂಗನೂ ಇಲ್ಲ. ಖಬರ್ದಾರ್, ನಿನ್ನ ಅಂತಃಕರಣವನ್ನು ನೀನು ಜೋಪಾನ ಮಾಡ್ಕೋ. ನೀ ಸಾಧಕ ಇದ್ದಿ, ನೀ ಭಕ್ತ ಇದ್ದಿ, ಗುರುವಿಗೆ ಶರಣಾಗತ ಆಗಿದಿ, ಭಜನದೊಳಗೆ ಬಂದಿದಿ, ಸಾಧನದೊಳಗೆ ಬಂದಿದಿ, ಗುರುವಿನ ಮಗ ಆಗಿದಿ. ಕೊನಿತನ ನೀ ಹಂಗೆ ಹೋಗ್ಬೇಕ, ಟಾಂಗದ ಕುದುರೆ ಹೋದಂಗ. ಟಾಂಗದ ಕುದುರೆ ನೋಡಿರಿಲ್ಲ ಕಲಬುರಗಿಯಾಗ, ಈಗ ಕಮ್ಮಾಗ್ಯಾವ. ಅದಕ್ಕೆ ಆ ಕಡೆ ಈ ಕಡೆ ಮೆಲುಕಿಗೆ ಕಟ್ಟಿರ್ತಿರೋದು, ಎದುರಾಟೆ ನೋಡ್ಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ಆಗ ನೀನು ಸದಾ ಗುರುವಿನನ್ನೇ ನೋಡಬೇಕು, ಸದಾ ಸಂತರನ್ನೇ ನೋಡಬೇಕು. ಒಂದು ವೇಳೆ ನನಗೆ ಭಾಳ ತಿಳಿದದ ಅಂತ ನೀ ಅವ್ರ ಮುಂದೆ ಏನಾರ ನಿನ್ನ ಶಾಣೆತನ ಪಾಂಡಿತ್ಯ ಬಿಚ್ಚದಿ ಅಂದರ ಕೆಸರಾಗ ಕಲ್ಲು ಹಾಕಿ ಮುಖದ ಮೇಲೆ ಹಾಕೊಂಡಂಗೆ ಆದೀತು. ಎಚ್ಚರ ಕೊಡ್ತಾರೆ ಬಸವಣ್ಣನವರು, ನಮ್ಗೆ ಎಚ್ಚರ ಮಾಡ್ತಾರೆ.